ಆರ್ಎಸ್ಎಸ್ ಪಥಸಂಚಲನಕ್ಕೆ ನಿರ್ಬಂಧವನ್ನು ಹೇರಿದಂತಹ ಸರ್ಕಾರಕ್ಕೆ ಈಗ ಭಾರಿ ಹಿನ್ನಡೆಯಾಗಿದೆ. ಕಾರಣ ಧಾರವಾಡದ ಹೈಕೋರ್ಟ್ ಇವತ್ತು ಒಂದು ಆದೇಶವನ್ನು ಹೊರಡಿಸಿದೆ. ಅದು ಸರ್ಕಾರ ಹೇರಿದಂತಹ ನಿರ್ಬಂಧಕ್ಕೆ ತಡೆಯನ್ನ ಒಡ್ಡಿದೆ. ಆರ್ಎಸ್ಎಸ್ನ ಪಥಸಂಚಲನ ನಿರ್ಬಂಧಕ್ಕೆ ಹೈಕೋರ್ಟ್ ತಡೆ ಒಡ್ಡಿದೆ. ರಾಜ್ಯ ಸರ್ಕಾರದ ಆದೇಶಕ್ಕೆ ಧಾರವಾಡ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಸರ್ಕಾರಿ ಆವರಣದಲ್ಲಿ ಪಥಸಂಚಲನ ನಿರ್ಬಂಧಿಸಿದ್ದ ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಪುನಶ್ಚೇತನ ಸೇವಾ ಸಂಸ್ಥೆ ಅರ್ಜಿಯನ್ನು ಹಾಕಿತ್ತು. ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ತೆಗೆದುಕೊಂಡಿದ್ದ ಆದೇಶಕ್ಕೆ ಹೈಕೋರ್ಟ್ ತಡೆ ಒಡ್ಡಿದೆ. ನವೆಂಬರ್ 17ಕ್ಕೆ ವಿಚಾರಣೆಯನ್ನ ನ್ಯಾಯಮೂರ್ತಿಗಳು ಮುಂದೂಡಿಕೆಯನ್ನ ಮಾಡಿದ್ದಾರೆ. ಹಾಗಾಗಿ ಈಗ ಮಧ್ಯಂತರ ಆದೇಶ ಅಂತೂ ಬಂದಾಗಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಿಂದ ಈ ತಡೆಯಾಜ್ಞೆ ಬಂದಿರೋದು. ಸರ್ಕಾರದ ಆದೇಶ ಯಾರಿಗೂ ಕೂಡ ಅನ್ವಯ ಆಗದಂತೆ ಆದೇಶವನ್ನ ಮಾಡಲಾಗಿದೆ. ಸರ್ಕಾರಿ ಜಾಗಗಳಲ್ಲಿ ಪಥಸಂಚಲನ ನಿರ್ಬಂಧಿಸಿತ್ತು ಸರ್ಕಾರ. ಹಾಗಾಗಿ ಆ ನಿಟ್ಟಿನಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ದು ಪುನಶ್ಚೇತನ ಸೇವಾ ಸಂಸ್ಥೆ ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ. ಈಗ ಅದಕ್ಕೆ ಮಧ್ಯಂತರವಾಗಿ ತಡೆಯಾಜ್ಞೆಯನ್ನು ಧಾರವಾಡ ಹೈಕೋರ್ಟ್ ಈಗ ಅದಕ್ಕೆ ಕೊಟ್ಟಿದೆ. ರಾಜ್ಯ ಸರ್ಕಾರ ಸರ್ಕಾರಿ ಶಾಲೆ ಕಾಲೇಜ್ ಆಗಿರ್ಬೋದು, ಅನುದಾನಿತ ಶಾಲಾ ಕಾಲೇಜ್ ಆಗಿರ್ಬೋದು ಮತ್ತು ಮೈದಾನಗಳಲ್ಲಿ ಕಾರ್ಯಕ್ರಮ ಮಾಡಬೇಕಂತಿದ್ರೆ ಸ್ಥಳೀಯ ಸಂಸ್ಥೆಗಳು ಯಾವುದಾದ್ರೂ ಸಂಘಟನೆಗಳು ಇದ್ದರೆ ಅವರು ಅನುಮತಿ ಕಡ್ಡಾಯ ಅನ್ನುವಂಥ ಆದೇಶವನ್ನು ಹೊರಡಿಸಿದ್ದು, ಅದಕ್ಕೆ ಧಾರವಾಡ ಹೈಕೋರ್ಟ್ ಪೀಠ ಇವತ್ತು ತಡೆಯನ್ನು ನೀಡಿ ಆದೇಶ ಮಾಡಿರುವಂಥದ್ದು. ಸದ್ಯಕ್ಕೆ ನಮ್ಮ ಜೊತೆ ಏನು ಅರ್ಜಿಯನ್ನು ಸಲ್ಲಿಸಿದ್ರು 4 ಜನ ಕೆಲವೊಂದು ಸಂಸ್ಥೆಗಳು ಸೇರಿ ಅವರ ಪರ ವಕೀಲರು ನಮ್ಮ ಜೊತೆ ಇದ್ದಾರೆ. ಅವು ಯಾವ ರೀತಿಯಾದಂಥ ವಾದವನ್ನು ಮಂಡಿಸಿದ್ರು, ಆಮೇಲೆ ಹೈಕೋರ್ಟ್ ಏನು ಹೇಳಿದೆ ಅನ್ನುವಂಥದ್ದು ಸ್ವತಃ ಅವರಿಂದ ಕೇಳೋಣ. ಸರ್ ನಮಸ್ಕಾರ. ಹೈಕೋರ್ಟ್ ಇವತ್ತು ಮಧ್ಯಂತರ ತಡೆ ನೀಡಿ ಸರ್ಕಾರದ ಆದೇಶಕ್ಕೆ ಏನಂತಿದ್ರು ಒಂದು ತಡೆಯನ್ನು ನೀಡಿರುವಂಥದ್ದು, ಅದ್ರ ಜೊತೆಗೆ ಮತ್ತೇನಾದರೂ ಬೇರೆ ಏನಾದರೂ ಆ್ಯಡ್ ಮಾಡಿದೆ ಸರ್ ಹೈಕೋರ್ಟ್ ಅಂತ? ಈ ಬರೀ ಮಧ್ಯಂತರ ಆದೇಶ ನೀಡಿದ್ದಾರೆ. ಅರ್ಜಿದಾರ ಪರವಾಗಿ ಹಿರಿಯ ನ್ಯಾಯವಾದಿ ಅಶೋಕ್ ಹರನಳ್ಳಿ ಅವರು ಬಂದು ವಾದ ಮಂಡಿಸಿದ್ದಾರೆ. ಅವರು ವಾದ ಮಂಡಿಸಿದಾಗ ಕೋರ್ಟ್ನವ್ರಿಗೆ ಮನವರಿಕೆ ಆಗಿದೆ. ಈ ಕೇಸು ಆರ್ಟಿಕಲ್ 19 ಸಂವಿಧಾನದ ಆರ್ಟಿಕಲ್ 19 ವೈಲೇಟ್ ಮಾಡುತ್ತೆ. ಕೇಸ್ ನಿಕಾಲಿ ಆಗುವವರೆಗೂ ಮಧ್ಯಂತರ ಆದೇಶ ನೀಡ್ತೀವಿ ಅಂತ ಹೇಳಿ ಅದು ಗೌರ್ಮೆಂಟ್ ಆರ್ಡರ್ನ ಸ್ಟೇ ಮಾಡಿದ್ದಾರೆ. ಸರ್ ಮತ್ತೇನಾದರೂ ಬೇರೆ ಏನಾದರೂ ನಿಮ್ಮಿಂದ ಏನು ಪ್ರತಿವಾದ ಮಾಡ್ತಾ ಇದ್ರಿ ನಿಮ್ಮ ಪರವಾದಂಥ ವಕೀಲರು, ಸೀನಿಯರ್ ವಕೀಲರು, ಅವರು ಹೇಳ್ತಾ ಇದ್ರು ಪಾರ್ಕ್ಗಳಲ್ಲಿ ರಸ್ತೆ ಮೇಲೆ ಜನ ಓಡಾಡುತ್ತಪ್ಪ ಅನ್ನುವಂಥದ್ದು. ಅಂದರೆ ಈಗ ನೀವು ಸರ್ಕಾರಿ ಆದೇಶನ ನೀವು ಪೂರಾ ಓದಿದ್ರಿ ಅಂತಂದರೆ ಮೋರ್ ದೆನ್ 2 ಅಥವಾ ಮೋರ್ ದೆನ್ 10 ಏನಾದರೂ ನೀವು 10 ಜನ ಸೇರಿ ಒಂದು ವಾಕಿಂಗ್ ಮಾಡಿದರೆ, ಈಗ ಅಥವಾ ಒಂದು ಲಾಫ್ಟರ್ ಏನೋ ಮಾಡ್ತಾರೆ ಬೆಳಿಗ್ಗೆದ್ದೆಲ್ಲರೂ ಲಾಫ್ಟರ್ ಥೆರಪಿ ಅಂತ, ಅದನ್ನು ಮಾಡೋದಾದರೂ ಕೂಡ ಇಟ್ ಈಸ್ ಒನ್ ಆಫ್ ಎನ್ ಆ್ಯಕ್ಟಿವಿಟಿ ವಿಚ್ ಫಾಲ್ಸ್ ವಿದಿನ್ ದ್ಯಾಟ್ ಅವ್ರ ಗೌರ್ಮೆಂಟ್ ಆರ್ಡ್ರಲ್ಲಿ. ಅಂಥ ಸರ್ಕಮ್ಸ್ಟೆನ್ಸಸ್ನ ಅವ್ರು ಮಾಡಿದರೆ ಇಟ್ ಕಾನ್ಸ್ಟಿಟ್ಯೂಟ್ಸ್ ಆನ್ ಅನ್ಲಾಫುಲ್ ಅಸೆಂಬ್ಲಿ ಅಂತ ಅವ್ರು ಡಿಫೈನ್ ಮಾಡಿದ್ದಾರೆ. ಅನ್ಲಾಫುಲ್ ಈಗ ಮಾಡುವಂಥ ಇಂಥ ಕ್ರಿಯೆಗಳೆಲ್ಲ ಅನ್ಲಾಫುಲ್ ಅಂತ ನೀವು ಅನ್ಲಿಕ್ಕೆ ಬರಲ್ಲ. ಯೋಗ ಮಾಡೋದಿರ್ಬೋದು, ಬೇರೆ ಯಾವುದೇ ಒಂದು ಮುಂಜಾನೆದ ಆ್ಯಕ್ಟಿವಿಟಿ ಮಾಡ್ಬೋದು. ಈ ಕೆಲವೊಂದು ಟೀಚರ್ಸ್ಗಳಿದ್ದಾರೆ ರಿಟೈರ್ಡು, ಔಟ್ ಆಫ್ ದರ್ ಪ್ಯಾಷನ್ ಅವ್ರು ಏನು ಮಾಡ್ತಾರೆ, ಸ್ಟೂಡೆಂಟ್ಸ್ನೆಲ್ಲ ಮೋಟಿವೇಟ್ ಮಾಡಲಿಕ್ಕೆ ಒಂದೇನೋ ಗ್ರೂಪ್ ಮಾಡ್ಕೊತಾರೆ. ಅಂಥದಕ್ಕೂ ನೀವು ಪ್ರೇಯರ್ ಪರ್ಮಿಷನ್ ತೊಗೋಬೇಕು ಅನ್ನೋದು ಸಮಂಜಸ ಅಲ್ಲ ಅಂತ ಕೋರ್ಟ್ನವ್ರು ಅಂದಿದ್ದಾರೆ. ಮೇಲ್ನೋಟಕ್ಕೆ ಸರಿಯಾಗಿದೆ. ಅದರ ಪ್ರಕಾರ ಮಧ್ಯಂತರ ಆದೇಶ ನೀಡಿ 17ನೇ ತಾರೀಕು ಹಿಯರಿಂಗ್ ಮಾಡೋಣ ಅಂದಿದ್ದಾರೆ. ಸ್ಥಳೀಯ ಪೊಲೀಸರು ಇರ್ತಾರೆ, ಆಮೇಲೆ ಸ್ಥಳೀಯ ಪಾಲಿಕೆ ಇರುತ್ತೆ, ಕಾರ್ಪೊರೇಷನ್ ಇರುತ್ತೆ. ಅವರು ಏನಂತಿದ್ರೆ ಅವ್ರ ಪರ್ಮಿಷನ್ನ ತೆಗೆದುಕೊಂಡು ಮಾಡ್ಬೋದಿತ್ತು. ರಾಜ್ಯ ಸರ್ಕಾರ ಯಾಕೆ ಇದನ್ನು ಆದೇಶ ಮಾಡ್ತಾನೋ ಅಂತ ಒಂದು ಪ್ರಶ್ನೆ ಬಂದಿತ್ತು ಸರ್. ಅದನ್ನು ನಾವು ನಮ್ಮ ಕಡೆಯಿಂದ ಅದೊಂದು ಆರ್ಗ್ಯುಮೆಂಟ್ ಆಯಿತು. ಪಾರ್ಕು, ಪಬ್ಲಿಕ್ ರೋಡು ಇವೆಲ್ಲ ಲೋಕಲ್ ಅಥಾರಿಟಿಗೆ ಸೇರ್ಪಟ್ಟಿರ್ತವೆ. ಅದಕ್ಕೆ ಗೌರ್ಮೆಂಟ್ನವ್ರು ಆದೇಶ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಹಂಗೇನಾದರೂ ಇದ್ದರೆ ಮಿಸ್ಯೂಸ್ ಆಗ್ತಾ ಇದ್ದರೆ ಅದಕ್ಕೆ ಪೊಲೀಸ್ ಆ್ಯಕ್ಟ್ ಇದೆ. ಪೊಲೀಸ್ ಆ್ಯಕ್ಟ್ ಕೆಳಗಡೆ ಏನಾದರೂ ಇದ್ದರೆ ಅವ್ರು ಆ್ಯಕ್ಷನ್ ತೊಗೋಬೋದು. ನೀವು ಬರೀ ಸೇರ್ತೀರಾ ಅಂತಂದು ಅನ್ಲಾಫುಲ್ ಅಸೆಂಬ್ಲಿ ಅನ್ಲಿಕ್ಕೆ ಬರಲ್ಲ ಅಂತಂದು ನಮ್ಮ ವಾದ ಇತ್ತು. ಅದನ್ನು ಈ ಸದ್ಯ ಮಟ್ಟಿಗೆ ಕೋರ್ಟ್ನವ್ರು ಅದನ್ನು ಪರಿಗಣಿಸಿ ಮಧ್ಯಂತರ ಆದೇಶ ನೀಡಿದರು. ಸದ್ಯಕ್ಕೆ ಏನಂತ ಹೇಳಿದ್ರೆ ನಮ್ಮ ಅರ್ಜಿಯನ್ನು ಪರಿಗಣಿಸಿ ಇವತ್ತು ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ. ಮುಂದೆ ನವೆಂಬರ್ 17ಕ್ಕೆ ಮತ್ತೆ ಏನಂತ ಹೇಳಿದ್ರೆ ಈ ವಿಚಾರಣೆ ನೋಡುತ್ತೆ. ಅಲ್ಲಿವರೆಗೆ ಸರ್ಕಾರದ ಪರ ವಕೀಲರಿಗೂ ಏನಂತ ಹೇಳಿದ್ರೆ ತಕರಾರು ಹಾಕಲಿಕ್ಕೆ ಒಂದು ಅವಕಾಶ ಕೂಡ ಹೈಕೋರ್ಟ್ ಮಾಡಿಕೊಟ್ಟಿರುವಂಥದ್ದು. ಕ್ಯಾಮ್ರಾಮನ್ ಹನುಮ ಜೊತೆ ಜಾವೇದ್ ಅದೋನಿ, ಪಬ್ಲಿಕ್ ಟಿವಿ, ಧಾರವಾಡ.